ಹೊಸ ವರ್ಷ ಆಗಮಿಸ್ತಾ ಇದೆ. ಪರಾಭವ ಸಂವತ್ಸರದಲ್ಲಿ ನಾವು ಎಲ್ಲ ವಿಧವಾದ ಜಯವನ್ನು ಗಳಿಸಬೇಕು. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ಇವರು ಹೊಸ ವರ್ಷದಲ್ಲಿ ಇಲ್ಲಿಯ ತನಕ ತಾವು ಆಗದ ನಡೆಯದ ಎಲ್ಲ ಸೋಲುಗಳನ್ನು ಸೋಲಿಸಬೇಕು, ಅಂದರೆ ವಿಜಯಶಾಲಿಗಳಾಗಬೇಕು. ಅದಕ್ಕೇನು ಉಪಾಯಗಳು ಹಾಗೂ ಇವರ ರಾಶಿಯವರಿಗೆ ಗುರುವಿನ ಅನುಗ್ರಹ ಎಲ್ಲವೂ ಕೂಡ ಹೇಗಿದೆ ಎಂಬುದನ್ನು ಇವತ್ತು ತಿಳಿತಾ ಹೋಗೋಣ ಬನ್ನಿ. ವೃಶ್ಚಿಕ ರಾಶಿಯವರು ಈಗ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವ ಕಾಲವೇ ಇದಾಗಿದೆ ಈ ವರ್ಷ. ವಾಸ್ತವವಾಗಿ ಅವರಿಗೆ ಗುರು ಇಲ್ಲಿಯ ತನಕ 8ನೆಯ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಇಲ್ಲಿಯ ತನಕ ಗುರು ಫಲವನ್ನು ನೀಡ್ತಾ ಇದ್ದರು. ಈಗ ಮುಂದೆ 9ಮ ಸ್ಥಾನದಲ್ಲಿ ಗುರು ಬರ್ತಾನೆ. ಜೂನ್ ತಿಂಗಳಿನಿಂದ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡಿದಾಗ ಇವರಿಗೆ ಒಳ್ಳೆ ಭಾಗ್ಯ ಅಭಿವೃದ್ಧಿ ಆಗುತ್ತೆ. ಹೇಗೆ ಸೂರ್ಯೋದಯ ಆದಾಗ ಎಲ್ಲರ ಮನಸ್ಸು ಉತ್ಸಾಹದಲ್ಲಿ ಸಂತೋಷವನ್ನು ಹೊಂದುತ್ತೋ ಹಾಗೆ ಇವರಿಗೂ ಕೂಡ ಭಾಗ್ಯೋದಯ ಜೂನ್ ತಿಂಗಳ ಅನಂತರ, ಈ ಪರಾಭವ ಸಂವತ್ಸರದಲ್ಲಿ ಜೂನ್ ತಿಂಗಳಾದ ಮೇಲೆ ವೃಶ್ಚಿಕ ರಾಶಿಯವರಿಗೆ ಉತ್ತಮ ಸೌಭಾಗ್ಯ ಸಂಪ್ರಾಪ್ತವಾಗುವಂತಹ ಕ್ಷಣಗಳು ಬಂದೊದಗುತ್ತೆ. 9ಮ ಸ್ಥಾನ ಅದು ಭಾಗ್ಯಸ್ಥಾನ ಹಾಗೂ ಪಿತೃಸ್ಥಾನ. ಆದ್ದರಿಂದ ಇವರಿಗೆ ಉತ್ತಮರ ಅನುಗ್ರಹ, ಎಲ್ಲ ಗುರು ಹಿರಿಯರ ಆಶೀರ್ವಾದ, ಜೊತೆಯಲ್ಲಿ ಸೌಭಾಗ್ಯದ ಅಭಿವೃದ್ಧಿ ಎಲ್ಲವೂ ಕೂಡ ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರ ಸ್ವಭಾವ ಸಾಮಾನ್ಯ ಸ್ವಲ್ಪ ಸಿಟ್ಟು ಜಾಸ್ತಿ, ಆದರೆ ತುಂಬ ಪ್ರಾಮಾಣಿಕರು. ಸಿಟ್ಟು ಜಾಸ್ತಿ ಮಾಡಿದ್ರೂ ಕೂಡ ತುಂಬ ನಿಯತ್ತು, ತುಂಬ ಪ್ರಾಮಾಣಿಕ ವ್ಯಕ್ತಿತ್ವ ವೃಶ್ಚಿಕ ರಾಶಿಯವರದಾಗಿದೆ. ತುಂಬ ಹೋರಾಟದ ಜೀವನವನ್ನು ನಡೆಸ್ತಾರೆ, ಧೈರ್ಯಶಾಲಿಗಳಾಗಿರ್ತಾರೆ ಹಾಗೂ ಅವರ ಸಂಕಲ್ಪ ಅತ್ಯಂತ ತೀವ್ರವಾಗಿರುತ್ತೆ. ಮತ್ತು ಅವರು ಏನು ಹೇಳ್ತಾರೋ ಹಾಗೇ ಆಗುತ್ತೆ. ವೃಶ್ಚಿಕ ರಾಶಿಯವರ ಒಂದು ವ್ಯಕ್ತಿತ್ವೇ ಒಂದು ಅದ್ಭುತವಾಗಿರುತ್ತೆ. ಆದ್ದರಿಂದ ವೃಶ್ಚಿಕ ರಾಶಿಯವರ ಸಂಪರ್ಕದಲ್ಲಿ ಇದ್ದವರು ಒಂಥರ ಅದೃಷ್ಟಶಾಲಿಗಳು ಅಂತಲೇ ಹೇಳಬೇಕು. ಅವರ ಮನಸ್ಸು ಕೂಡ ತುಂಬ ಗಾಢವಾಗಿ ಆಲೋಚನೆ ಮಾಡುತ್ತೆ. ಇಂತಹ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಜೂನ್ ತಿಂಗಳಿಂದ ಗುರುವಿನ ಭಾಗ್ಯೋದಯ ಸಂಪ್ರಾಪ್ತವಾಗುತ್ತೆ. ಆದರೆ ಪ್ರಾರಂಭದಲ್ಲಿ ಈಗಾಗಲೇ ಅವರು ಕಷ್ಟವನ್ನು ಅನುಭವಿಸುವಂತಹ ದಿವಸಗಳೇ ಆಗಿವೆ. ಪ್ರಾರಂಭದಲ್ಲೂ ಕೂಡ ಸ್ವಲ್ಪ ಕಷ್ಟಗಳಿರುತ್ತೆ. ಪಂಚಮ ಶನಿ ಉಪದ್ರವ ಇವರಿಗೆ ಇದೆ. ಮತ್ತು ರಾಹು 4ನೆಯ ಮನೆಯಲ್ಲಿ ಇರೋದರಿಂದಾಗಿ ಮನೆ ಕಟ್ಟಬೇಕು, ಮನೆ ಮಾಡಬೇಕು ಅಂತೆಲ್ಲ ಇದ್ದರೆ ಅವೆಲ್ಲ ಕೆಲಸಗಳು ನಡೀತಾ ಇಲ್ಲ. ಯಾಕೆಂದರೆ ಚತುರ್ಥ ಸ್ಥಾನ ಅಲ್ಲೇ ರಾಹು ಕೂತಿರೋದ್ರಿಂದಾಗಿ ಇವರ ಅಂತಹ ಸಂಪತ್ಪ್ರದಾಯಕವಾದ ಕೆಲಸಗಳಲ್ಲಿ ಸುಖವನ್ನು ಅನುಭವಿಸುವ ಸ್ಥಳದಲ್ಲಿ ರಾಹು ಬಂದು ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದ ಇವರಿಗೆ ಸುಖ ಬೇಕು ಅಂದರೆ ಸಿಗ್ತಾ ಇಲ್ಲ. ಅದು ರಾಹು ಬಾಯಿ ತೆರೆದು ಕೂತಿದ್ದಾನೆ. ಈ ಎಲ್ಲ ದೃಷ್ಟಿಯಿಂದ ನೀವು ಹೊಸ ಸಂವತ್ಸರದ ಪ್ರಾರಂಭದಲ್ಲಿ ನೀವೊಂದು ದೇವರ ಸೇವೆಯನ್ನು ಪ್ರಾರಂಭ ಮಾಡುವ ಮೂಲಕವಾಗಿ ಹೊಸ ವರ್ಷವನ್ನು ಪ್ರಾರಂಭ ಮಾಡಿ. ಯುಗಾದಿಯಿಂದಲೇ ಪ್ರಾರಂಭ ಮಾಡಬೇಕು, ತುಂಬ ಒಳ್ಳೆಯದಾಗುತ್ತೆ. ಪರಾಭವ ಸಂವತ್ಸರದ ಯುಗಾದಿ ಬಂದು ದಿವಸದ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಕರನಾರಾಯಣ ದೇವರ ಸೇವೆಯನ್ನು ನೀವು ಪ್ರಾರಂಭ ಮಾಡಿ. ಅಕ್ಷಯ ತೃತೀಯ ಪ್ರಯುಕ್ತವಾಗಿ 48 ದಿವಸಗಳ ಕಾಲ ಅಖಂಡ ಮಂಡಲೋತ್ಸವವನ್ನು ಪ್ರಾರಂಭ ಮಾಡಿ. ಸಮಗ್ರ ವರ್ಷ ಅದು ತುಂಬ ಹರ್ಷ ಹಾಗೂ ಉತ್ಸಾಹದಾಯಕವಾಗಿರುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಶ್ರೇಯಸ್ಸಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರು ಯಾವುದಕ್ಕೂ ಅಷ್ಟು ಬೇಗ ಬಗ್ಗಲ್ಲ, ಯಾವುದನ್ನು ಅಷ್ಟು ಬೇಗ ಹೇಳಿದ ಮಾತ್ರಕ್ಕೆ ಅವರು ನಂಬಲ್ಲ. ಆದರೂ ಕೂಡ ಅವರಿಗೆ ಒಂದು ಈ ರಾಹು ಸಮಸ್ಯೆ, ಶನಿ ಸಮಸ್ಯೆ ಇರೋದರಿಂದಾಗಿ ಗುರುವಿನ ಭಾಗ್ಯೋದಯದ ಸಂದರ್ಭದಲ್ಲಿ ಸಂಪೂರ್ಣ ಅವರು ಅದನ್ನು ಅನುಭವಿಸಬೇಕು ಅಂದರೆ ಅವರು ದೇವರಲ್ಲಿ ಶರಣಾಗತರಾಗಬೇಕು ಅಂತ ಹೇಳೋದೇ ಇಲ್ಲಿ ನನ್ನ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ನಿಮ್ಮ ಗೋತ್ರ ನಕ್ಷತ್ರಗಳ ಹೆಸರಲ್ಲಿ ನಾವೇ 48 ದಿವಸಗಳ ಕಾಲ ಈ ಒಂದು ಸೇವೆಯನ್ನು ನಾವು ಸಲ್ಲಿಸ್ತೀವಿ. ಅದರಲ್ಲಿ ನೀವು ಭಾಗಿಯಾಗಿ ಇದರಲ್ಲಿ ಅನೇಕ ವಿಧವಾದ ಜ್ಞಾನ ಸಂಪಾದನೆ ಮೊದಲಾದವುಗಳು, ಧ್ಯಾನದ ಮಾರ್ಗದರ್ಶನ ಮೊದಲಾದವುಗಳು ಕೂಡ ಇರುತ್ತೆ. ಆದ್ದರಿಂದ ನೀವು ಇದರಲ್ಲಿ ಭಾಗವಹಿಸಿ ಎಲ್ಲ ವಿಧವಾದ ಶ್ರೇಯಸ್ಸನ್ನು ನೀವು ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಃ ಸುರಹತು. ಶ್ರೀಕೃಷ್ಣಾರ್ಪಣಮಸ್ತು.